ಸರಿ ಸಾಕಿದ್ವಿ. ನಾನೇ ಮೂವ್ ಮಾಡಿದೆ. ಇದು ಯಾರೋ ಹುಡುಗ ಚೆನ್ನಾಗಿದ್ದಾನಂತೆ ನಮ್ಮ ಫ್ರೆಂಡ್ ಯಾರೋ ಹೇಳಿದ್ರು. ಎಲ್ಲ 6 ವರ್ಷಕ್ಕೂ ರವಿ ಇವ್ರ ಕಡೆಯವರಂತೆ, ಇವರು ತುಂಬ ಚೆನ್ನಾಗಿದ್ದಾರೆ, ಬಾರ್ ಇಟ್ಕೊಂಡಿದ್ದಾರೆ, ಒಳ್ಳೆ ಚೆನ್ನಾಗಿರ್ತದೆ ಫ್ಯೂಚರು ಅಂತ ಮಾತುಕತೆ ಎಲ್ಲ ಮುಗಿಸಿದ್ವಿ. ಒಂದು ಹೆಣ್ಣಿನ ನಗು ಅದೆಷ್ಟೋ ಯುದ್ಧಗಳಿಗೆ ಕಾರಣವಾಗುವಂತೆ ಇಲ್ಲೊಂದು ಹೆಣ್ಣಿನ ಮೌನ 2 ಸಾವಿಗೆ ಕಾರಣವಾಗಿದೆ. ಬೆಂಗಳೂರಿನ ಸೂರಜ್ಗೆ 36 ವರ್ಷ ವಯಸ್ಸಾಗಿತ್ತು. ಈತನಿಗೆ ಬಂಧುಗಳೆಲ್ಲ ಸೇರಿ ಬೆಂಗಳೂರಿನ ರಾಮಮೂರ್ತಿ ನಗರಕ್ಕೆ ಸೇರಿದ 26 ವರ್ಷದ ಗಾನವಿ ಅನ್ನೋ ಯುವತಿಯ ಜೊತೆ ಮದುವೆ ಮಾಡಿದ್ರು. ಇಲ್ಲಿ ಮದುವೆಯನ್ನ ದೊಡ್ಡವರು ಫಿಕ್ಸ್ ಮಾಡಿದ್ರೆ ಹೊರತು ಈ ಮದುವೆ ಗಾನವಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಯಾಕಂದ್ರೆ ಗಾನವಿ ಹರ್ಷ ಅನ್ನೋ ಮತ್ತೊಬ್ಬ ಹುಡುಗನನ್ನ ಇಷ್ಟಪಟ್ಟಿದ್ಲು. ಆದ್ರೆ ಮನೆಯವರು ಇವಳ ಲವ್ನ ಒಪ್ಕೊಳ್ಳೋದಿಲ್ಲ ಅಂತ ಗೊತ್ತಾಗಿ ಮೊದಲಿಗೆ ಮದುವೆ ಬೇಡ ಅಂತಾನೆ ಅಂದಿದ್ಲು. ಸೂರಜ್ ತನಗಿಂತ ವಯಸ್ಸಲ್ಲಿ ದೊಡ್ಡವನಾಗಿದ್ದ. ಹೀಗಾಗಿನೇ ಗಾನವಿ ಮದುವೆ ಬೇಡ ಅಂತ ಕೂತಿದ್ಲು. ಆದ್ರೆ ಎಲ್ಲೋ ಒಂದು ಕಡೆ ಸೂರಜ್ಗಿದ್ದ ಆಸ್ತಿಯನ್ನ ನೋಡಿ ಮನಸ್ಸು ಬದಲಾಯಿಸಿದ್ಲು. ನಿಜ ಹೇಳಬೇಕು ಅಂದ್ರೆ ಇಬ್ರು ದುಡ್ಡಿರೋರೆ. ಇದಕ್ಕೆ ಇವತ್ತು ಇವರ ಜೀವನಗಳು ಸಹ ದುರಂತವಾಗಿ ಅಂತ್ಯ ಕಂಡಿದೆ. ಮೊದಲಿಗೆ ಮೊಂಡು ಮಾಡಿದ್ರು ಸಹ ಬಳಿಕ ಸೂರಜ್ನ ಒಪ್ಪಿ ಗಾನವಿ ಮದುವೆಯಾಗಿದ್ಲು. ಸೂರಜ್ಗೂ ಸಹ ಒಳ್ಳೆ ಆಸ್ತಿ ಇತ್ತು. ಹೀಗಾಗಿ ಗಾನವಿ ಕುಟುಂಬಸ್ಥರು ಬಲವಂತ ಮಾಡಿ ಮದುವೆ ಮಾಡಿದ್ರು. ಗಾನವಿ ಕೂಡ ಸೂರಜ್ ಜೊತೆ ನಗ್ನಗ್ತಾಲೆ ತಾಳಿ ಕಟ್ಟಿಸಿಕೊಂಡಿದ್ಲು. ಇದಕ್ಕೆ ಸಾಕ್ಷಿಯಾಗಿ ಇವರ ಮದುವೆ ವಿಡಿಯೋ ಹಾಗೂ ಫೋಟೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಗಾನವಿ ಪ್ರಿಯಕರನನ್ನ ಮರೆತು ಸೂರಜ್ ಜೊತೆ ಸಂತೋಷವಾಗಿ ಬದುಕಬೇಕು ಅಂತ ಅನ್ಕೊಂಡಿದ್ಲೇನೋ. ಆದ್ರೆ ಹನಿಮೂನ್ ಇವರ ಜೀವನವನ್ನೇ ಬುಡಮೇಲು ಮಾಡಿಬಿಟ್ಟಿತ್ತು. 40 ಲಕ್ಷ ಖರ್ಚು ಮಾಡಿ ಸೂರಜ್ ಹಾಗೂ ಗಾನವಿ ಅದ್ಧೂರಿಯಾಗಿ ಮದುವೆ ಮಾಡಿಕೊಂಡಿದ್ರು. ಡಿಸೆಂಬರ್ 2ನೇ ವಾರದಲ್ಲಿ ಈ ಜೋಡಿ ಬೆಂಗಳೂರಿನಿಂದ ಶ್ರೀಲಂಕಾಗೆ ಹನಿಮೂನ್ಗೆ ಹೋಗಿದ್ರು. ಅಲ್ಲೇ ಮೊದಲೆರಡು ದಿನ ಖುಷಿಯಾಗಿ ಕಾಲ ಕಳೆದಿದ್ರು. ಆದ್ರೆ ಗಾನವಿ ಸೂರಜ್ನ ಮುಟ್ಟೋಕು ಬಿಟ್ಟಿರ್ಲಿಲ್ವಂತೆ. 10 ದಿನಗಳ ಪ್ಯಾಕೇಜ್ ನಲ್ಲಿ ಶ್ರೀಲಂಕಾಗೆ ಹೋಗಿದ್ದವರು ಹನಿಮೂನ್ ಆಚರಿಸದೆ ವಾಪಸ್ ಆಗಿದ್ರು. ಯಾಕಂದ್ರೆ ಹನಿಮೂನ್ ಟೈಮಲ್ಲಿ ಸೂರಜ್ಗೆ ಗಾನವಿಯ ಲವ್ ವಿಚಾರ ಗೊತ್ತಾಗಿತ್ತು. ಇದೇ ವಿಚಾರಕ್ಕೆ ಗಾನವಿ ಸೂರಜ್ನ ಮುಟ್ಟೋಕು ಬಿಟ್ಟಿರ್ಲಿಲ್ಲ ಅಂತ ಸೂರಜ್ ಕುಟುಂಬಸ್ಥರು ಆರೋಪಿಸಿದ್ರು. ಗಾನವಿಯ ಪ್ರೀತಿಯ ವಿಚಾರ ಸೂರಜ್ಗೆ ಗೊತ್ತಾಗಿ ಹನಿಮೂನ್ನ ಅರ್ಧಕ್ಕೆ ಬಿಟ್ಟು ಬಂದಿದ್ದ. ಗಾನವಿಯ ಲವ್ ವಿಚಾರ ಹೇಳದೆ ಸೂರಜ್ಗೆ ಇವಳನ್ನ ಕೊಟ್ಟು ಮದುವೆ ಮಾಡಿದ್ರು. ಆದ್ರೆ ವಿಷಯ ಗೊತ್ತಾಗಿ ಜಗಳ ದೊಡ್ಡದಾಗಿತ್ತು. ಹನಿಮೂನ್ ನಿಂದ ಬಂದಿದ್ದ ಗಾನವಿ ತವರು ಮನೆಯನ್ನ ಸೇರ್ಕೊಂಡಿದ್ಲು. ಆದ್ರೆ ಹನಿಮೂನ್ ನಲ್ಲಿ ಏನು ನಡೀತು ಅಂತ ತಾಯಿ ಹತ್ರ ಗಾನವಿ ಹೇಳ್ಕೊಂಡಿದ್ಲು. ಇಲ್ಲಿಂದಲೇ ಈ ಕೇಸ್ಗೆ 2 ಆಂಗಲ್ಗಳು ಸಿಗ್ತಾ ಹೋಗಿದ್ವು. ಮೊದಲಿಗೆ ಗಾನವಿ ಪೋಷಕರ ಪ್ರಕಾರ ಸೂರಜ್ ಗಂಡಸಲ್ಲ, ಬದಲಾಗಿ ಅವನೊಬ್ಬ ನಪುಂಸಕ ಅಂತ ಆರೋಪಿಸಿದ್ರು. ಹನಿಮೂನ್ ನಲ್ಲಿ ನನ್ನ ಮಗಳನ್ನ ಒಂದು ದಿನವೂ ಮುಟ್ಟಿಲ್ಲ, ಇದರಿಂದ ಹನಿಮೂನ್ ಆಗದೆ ನನ್ನ ಮಗಳು ಒದ್ದಾಡಿದ್ಲು, ಅವನು ಗಂಡಸಲ್ಲ ಅಂತ ಗೊತ್ತಾಗಿ ಮನೆಗೆ ಬಂದು ಕಣ್ಣೀರು ಹಾಕಿದ್ಲು ಅಂತ ಗಾನವಿ ಪೋಷಕರು ಆರೋಪಿಸಿದ್ರು. 2 ಡೇಸ್ ಹೋಗಿದ್ದಾನೆ, ಅವನು ಗಂಡಸಲ್ಲ ಅಂತ ಗೊತ್ತಾಯ್ತು ಈ ಹುಡುಗಿಗೆ. ಅವನೇನೋ ಅದೆಲ್ಲ ಮುಚ್ಚಿಡಬೇಕು, ನಾನು ಗಂಡಸನ ತೋರಿಸ್ಬೇಕು, ನನಗೆ ಈಗ ರೀಸೆಂಟಾಗಿ ಆಪ್ರೇಷನ್ ಆಗೈತೆ, ಟೈಮ್ ಬೇಕು ನನಗೆ, ಹಂಗೂ ಮಗು ಆಗಿಲ್ಲ ಅಂದ್ರೆ ಒಂದು IVF ಮಗು ಮಾಡ್ಕೊಳ್ಳೋಣ ಜನಗಳಿಗೆ ತೋರ್ಸೋಕ್ಕೆ. ನಮ್ಮ ಮಗು ಚಡ್ಡಿಗಳು ಇವೆಲ್ಲ ಹಾಕ್ದೋಳಲ್ಲ, ಚಡ್ಡಿಗಳು ಎಲ್ಲ ತರಿಸ್ಕೊ, ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಬೇಕು, ಹಾಕಬೇಕು, ಶಾರ್ಟ್ಸ್ ಹಾಕಬೇಕು, ಅವಳನ್ನ ಅವಾಗ ಇಟ್ಕೊಳೋದು ಫೋಟೋಗೆ ಬೇಕಾದ್ರೆ ಮಾತ್ರ, ಇಲ್ಲಾಂದ್ರೆ ಬೇಡ. ಇದರಿಂದಲೇ ಗಾನವಿ ಪ್ರಾಣಹರಣ ಮಾಡ್ಕೊಂಡಿದ್ದಾಳೆ ಅಂತಾನು ಮೀಡಿಯಾಗಳ ಮುಂದೆ ಪುಂಕಾನುಪುಂಕವಾಗಿ ಹೇಳಿದ್ರು. ಇತ್ತ ಹನಿಮೂನ್ ಆಗದೆ ಹುಡುಗಿಯೊಬ್ಳು ಪ್ರಾಣಹರಣ ಮಾಡ್ಕೊಂಡು ಸತ್ತೋದ್ಲು ಅನ್ನೋ ವಿಚಾರ ರಾಜ್ಯಾದ್ಯಂತ ವೈರಲ್ ಆಗಿತ್ತು. ಹನಿಮೂನ್ ಆಗದೆ ಇದ್ರೆ ಸತ್ತು ಹೋಗ್ತಾರಾ, ಇನ್ನೊಂದು ಮದುವೆ ಆಗಬಹುದಿತ್ತು ಅಲ್ವಾ ಅಂತಾನು ಗಾನವಿ ಮೇಲೆ ಎಲ್ರು ಮರುಕಪಟ್ಟಿದ್ರು. ಆದ್ರೆ ಗಾನವಿ ಕುಟುಂಬಸ್ಥರ ಆರೋಪಗಳ ಸುರಿಮಳೆಗೆ ತಲೆಮರೆಸಿಕೊಂಡಿದ್ದ ಸೂರಜ್ ಹಾಗೂ ಆತನ ತಾಯಿ ಇದನ್ನೆಲ್ಲ ನೋಡಿ ಅವಮಾನಕ್ಕೆ ಒಳಗಾಗಿದ್ರು. ಇದರಿಂದ ದುಡುಕಿ ಒಂದು ನಿರ್ಧಾರಕ್ಕೆ ಕೈ ಹಾಕಿದ್ರು. ಆದರೆ ಇವರ ನಿರ್ಧಾರದಿಂದಲೇ ಗಾನವಿಯ ಅಸಲಿಯತ್ತು ಬಯಲಾಗಿತ್ತು. ಗಾನವಿ ತುಂಬಾನೇ ಸೂಕ್ಷ್ಮ ಸ್ವಭಾವದವಳಾಗಿದ್ಲು. ಸೂರಜ್ ಮಾಡಿದ್ದ ಆರೋಪವನ್ನ ಸಹಿಸದೆ ಗಾನವಿ ಪ್ರಾಣಹರಣ ಮಾಡ್ಕೊಂಡಿರಬಹುದು. ಆದ್ರೆ ಇಲ್ಲಿಂದಲೇ ಗಾನವಿ ಕುಟುಂಬಸ್ಥರು ಉಲ್ಟಾ ಹೊಡೆದಿದ್ರು. ಗಾನವಿ ಪ್ರಾಣಹರಣ ಮಾಡ್ಕೊಳ್ತಿದ್ದಂತೆ ಸೂರಜ್ ಮನೆ ಮೇಲೆ ದಾಳಿಗೆ ಮುಂದಾಗಿದ್ರು. ಬೆಂಗಳೂರಿನ ಸೂರಜ್ ಮನೆಯ ಹತ್ರ ಗಾನವಿ ಸ್ನೇಹಿತರು ಹಾಗೂ ಕುಟುಂಬಸ್ಥರು ಬಂದು ದಾಳಿ ಮಾಡಿದ್ರು. ನಂತರ ಪೊಲೀಸರ ಮಧ್ಯಪ್ರವೇಶದಿಂದ ಗಲಾಟೆ ತಹಬದಿಗೆ ಬಂದಿತ್ತು. ಒಂದು ವಾರಕ್ಕೆ ಇನ್ಯಾರಾದ್ರೂ ಹುಡುಗಿರು ಬಂದ್ಬಿಡ್ತಾ ಇದ್ರು. ನಮ್ಮ ಹುಡುಗಿ ಆಗಸ್ಟ್ರಲ್ಲಿ ಇಷ್ಟು 2 ತಿಂಗಳು ಇದು ಮಾಡಿದ್ಲು, ಯಾವಾಗ ಬಿಟ್ಟು ಒದ್ದು ಬರ್ತಾ ಇದ್ರು. ನಮ್ಮ ಹುಡುಗಿ ತುಂಬಾ ಸಾಫ್ಟು, ಏನಮ್ಮ ಅಂದ್ರೆ ಏನೇ ಅನ್ನೋದು ಬರಲ್ಲ ಹುಡುಗಿಗೆ. ಗಾನವಿ ಕುಟುಂಬಸ್ಥರು ಸೂರಜ್ ಕುಟುಂಬಸ್ಥರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಆಗ್ರಹಿಸಿದ್ರು. ಇದಕ್ಕೆ ಹೆದರಿದ ಸೂರಜ್ ಕುಟುಂಬಸ್ಥರು ಡಿಸೆಂಬರ್ 25ರಂದು ನಾಗ್ಪುರ್ಗೆ ಹೋಗಿ ತಲೆಮರೆಸಿಕೊಂಡಿದ್ರು. ಬೆಂಗಳೂರಿನಲ್ಲಿದ್ದ ತಮ್ಮ ಮನೆಯಿಂದ ತಲೆಮರೆಸಿಕೊಂಡವರು ಅಲ್ಲೇ ರೂಮ್ ನ ಬುಕ್ ಮಾಡಿಕೊಂಡು ಕಾಲ ಕಳೀತಿದ್ರು. ಸೂರಜ್ ಹಾಗೂ ತಾಯಿ ಜಯಂತಿ ಸೇರಿದಂತೆ ಸೂರಜ್ ಕುಟುಂಬದ ಮೇಲೆ ಗಾನವಿ ಕುಟುಂಬಸ್ಥರು ಕೇಸ್ನ ದಾಖಲಿಸಿದ್ರು. ಸೂರಜ್ ಕೂಡ ಈ ಕೇಸ್ ವಿಚಾರಕ್ಕೆ ತುಂಬಾ
ನೊಂದು ಹೋಗಿದ್ದ. ನಾಗ್ಪುರ್ನ ಸೋನೆಗಾಂವ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ರೂಮ್ನ ಬುಕ್ ಮಾಡಿದ ಸೂರಜ್ ಅಲ್ಲಿಂದಲೇ ಇಲ್ಲಿ ನಡೆಯುತ್ತಿದ್ದ ಡ್ರಾಮಾವನ್ನೆಲ್ಲ ನೋಡ್ತಿದ್ದ. ಗಾನವಿ ಕುಟುಂಬಸ್ಥರು ಮೀಡಿಯಾಗಳ ಮುಂದೆ ಬಂದು ಸೂರಜ್ ಗಂಡ್ಸೆ ಅಲ್ಲ, ಹನಿಮೂನ್ನಲ್ಲಿ ನಮ್ಮ ಹುಡುಗಿಯನ್ನ ಮುಟ್ಲೇ ಇಲ್ಲ ಅಂತ ಆರೋಪಿಸಿದ್ರು. ಆದ್ರೆ ಈ ಆರೋಪಗಳನ್ನೆಲ್ಲ ಸಹಿಸಿಕೊಳ್ಳದೆ ಸೂರಜ್ ನೊಂದು ಹೋಗಿದ್ದ. ಗಾನವಿ ಕುಟುಂಬಸ್ಥರು ಆಡಿದ ಮಾತುಗಳಿಂದ ನೊಂದಿದ್ದ ಸೂರಜ್ ಸಹ ಪ್ರಾಣಹರಣವನ್ನ ಮಾಡಿಕೊಂಡಿದ್ದ. ಇದರಿಂದ ಈತನ ತಾಯಿಯು ಸಹ ಮಗನನ್ನೇ ಅನುಸರಿಸಿದ್ಲು. ಆದ್ರೆ ಇಲ್ಲಿ ಸೂರಜ್ ಪ್ರಾಣ ಪಕ್ಷಿ ಹಾರಿ ಹೋಗಿದ್ದು ಇವರ ತಾಯಿ ಜಯಂತಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಸೂರಜ್ ಸಹ ಪ್ರಾಣಹರಣವನ್ನ ಮಾಡಿಕೊಂಡು ಸಾವನ್ನಪ್ತಿದ್ದಂತೆ ಗಾನವಿ ಕುಟುಂಬಸ್ಥರು ತಣ್ಣಗಾಗಿದ್ರು. ಮೊದಲಿಗೆ ಸೂರಜ್ ಮೇಲೆ ಕೆಂಡ ಕಾರ್ತಿದವರು ಆತ ಸತ್ತ ನಂತರ ಅಯ್ಯೋ ಪಾಪ ಅಂತ ಸಿಂಪತಿ ತೋರಿಸಿದ್ರು. ಅದರಲ್ಲೂ ಸೂರಜ್ ತಾಯಿ ಅವನು ಹೀಗೆ ಮಾಡ್ಕೋಬಾರ್ದಾಗಿತ್ತು ಅಂತ ಮತ್ತೆ ಮೀಡಿಯಾಗಳ ಮುಂದೆ ಬಂದು ಕಣ್ಣೀರು ಹಾಕಿದ್ಲು. ಆದ್ರೆ ಯಾವಾಗ ಸೂರಜ್ ಸಹ ಸಾವಿನ ಮನೆ ಸೇರಿದ್ನೋ ಆಗ್ಲೇ ಗಾನವಿಯ ಲವ್ ಕಹಾನಿ ಹೊರಗೆ ಬಂದಿತ್ತು. ಸೂರಜ್ ಅತ್ತಿಗೆ ಗಾನವಿ ಕುಟುಂಬಸ್ಥರ ವಿರುದ್ಧ ದೂರು ಕೊಟ್ಟಿದ್ಲು. ಗಾನವಿ ಹರ್ಷ ಅನ್ನೋ ಹುಡುಗನನ್ನ ಲವ್ ಮಾಡ್ತಿದ್ದಾಳೆ. ಇದೇ ವಿಚಾರಕ್ಕೆ ಹನಿಮೂನ್ನಲ್ಲಿ ಗಲಾಟೆ ಆಗಿ ಇಬ್ರು ಭಾರತಕ್ಕೆ ವಾಪಸ್ ಬಂದಿದ್ರು. ಸೂರಜ್ ಮೇಲೆ ಗಾನವಿ ಕುಟುಂಬಸ್ಥರು ಮಾಡ್ತಿರೋ ಆರೋಪಗಳೆಲ್ಲ ಸುಳ್ಳು ಅಂತ ಆಕೆ ದೂರಿನಲ್ಲಿ ದಾಖಲಿಸಿದ್ದಾರೆ. ಇದರಿಂದ ಗಾನವಿ ಕುಟುಂಬಸ್ಥರ 9 ಮಂದಿ ವಿರುದ್ಧ FIR ಕೂಡ ದಾಖಲಾಗಿದೆ. ಇಲ್ಲಿ ಗಾನವಿಯ ವಿಚಾರವನ್ನ ಅರ್ಥ ಮಾಡಿಕೊಂಡು ಈಕೆಯ ಕುಟುಂಬಸ್ಥರು ಮುಂದುವರೆದಿದ್ರೆ ಚೆನ್ನಾಗಿರ್ತಿತ್ತು. ಮದುವೆಯಾದ ಮೇಲೆ ಹೆಂಡತಿಯಾದವಳು ಗಂಡನಿಗೆ ಮೋಸ ಮಾಡದೆ ಸಂಸಾರ ಮಾಡಿದ್ರೆ ಸಾಕು ಅನ್ಕೊಳ್ಳೋ ಕಾಲ ಬಂದೊದಗಿದೆ. ಹೀಗಿದ್ದಾಗ ಗಾನವಿ ತಾಳಿ ಕಟ್ಟಿದ ನಂತರ ತನ್ನ ಹಳೆಯ ಪ್ರೀತಿಯನ್ನೆಲ್ಲ ಮರೆತು ಸೂರಜ್ ಜೊತೆ ಜೀವನ ನಡೆಸಬೇಕಿತ್ತು. ಆದ್ರೆ ದುಡುಕಿ ತಗೊಂಡ ಒಂದು ನಿರ್ಧಾರದಿಂದ 2 ಪ್ರಾಣಗಳು ಇವತ್ತು ಹಾರಿ ಹೋಗಿದೆ. ಅವ್ರ ಅಣ್ಣ ಟ್ರಿಪ್ ಹೋಗಿದ್ರು, ಅವ್ರ ಅಣ್ಣ ಬಂದು ಏನ್ ಮಾಡ್ಬಿಡ್ತಾರೋ ಅಂತ ಅವಳು ಅಷ್ಟರಲ್ಲಿ ಇದು ಏಮರ್ಸಿ ಅವಳು ಬರಲ್ಲ ಸೂರಜ್ ನಾನು ಹೋಗಲ್ಲ, ನೀನ್ ಇಲ್ಲ ಅಂದ್ರೆ ಸತ್ತೋಗ್ತೀನಿ, ನೀನ್ ನನ್ ಮುಟ್ಟದೇ ಇದ್ರು ಪರವಾಗಿಲ್ಲ, ನಮ್ಮ ಮನೆ ಫ್ಯಾಮಿಲಿ ಇದು ಮುಖ್ಯ, ನಮ್ಗೆ ಫ್ಯಾಮಿಲಿ ಕೆಟ್ಟ ಹೆಸರು ಬಂದ್ಬಿಡ್ತೈತೆ ನೋಡು, ಡಿವೋರ್ಸ್ ಕೊಡಿಸ್ಬಿಡ್ತಾವ್ರೆ, 1.5 ತಿಂಗಳಿಗೇನೆ ಡಿವೋರ್ಸ್ ಕೊಡಿಸ್ತಾವ್ರೆ, ನಾನು ಹೋಗಲ್ಲ. ಇವ್ರ ಮನೇಲಿ ಏನಾದರೂ ನನಗೆ ಏನು ಚಿತ್ರಹಿಂಸೆ ಕೊಟ್ಟರು ನಾನು ಇರ್ತೀನಿ, ನಾನು ಹೋಗಲ್ಲ ಸೂರಜ್, ನಾನು ಹೋಗಲ್ಲ ಅಂತ ಇದ್ದಾಳೆ. ಇಲ್ಲ ನೀವು ಕರ್ಕೊಂಡೋಗ್ರಿ ಒಂದು ನಾನಂದೆ ನೋಡ್ರಿ ಏನಾದರೂ ಪ್ರಾಬ್ಲಮ್ ಇದ್ರೆ ಇಬ್ಬರನ್ನೂ ಕರ್ಕೊಂಡು ಹೋಗೋಣ, ಡಾಕ್ಟ್ರ್ ಹತ್ರ ಚೆಕ್ ಮಾಡ್ಸೋಣ, ಯಾರ್ದು ಪ್ರಾಬ್ಲಮ್ ಇದ್ದರೆ ಅದು ಸಾಲ್ವ್ ಮಾಡ್ಕೊಳೋಣ ಅಂದರೆ ಇಲ್ಲ ನಾವು ಹೆಂಗೆ ಬೇಕೋ ನಾವು ತೋರಿಸ್ತೀವಿ, ಕೌನ್ಸಿಲಿಂಗ್ ಮಾಡಿಸ್ತೀನಿ, ಅವನಿಗೆ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿ ರಿಪೋರ್ಟ್ ತೊಗೊಂಬರ್ತೀನಿ ಅಂತ ಅವ್ರ ತಾಯಿ. ಇಲ್ಲ ಅದೆಲ್ಲ ಬೇಡ, ಇಬ್ಬರು ಜೊತೆಲಿ ಹೋಗೋಣ ಅಂದರೆ ಅದಕ್ಕೆ ಒಪ್ತಾ ಇಲ್ಲ. ಸುಮ್ಮನೆ ಜನಗಳು ಇದಕ್ಕೆ ನಮ್ಮನ್ನ ತುಂಬಾ ಯಾಮರ್ಸಿ ಇದು ಮಾಡಿದ್ರು. ಇನ್ನು ಇಲ್ಲಿ ತಪ್ಪು ಯಾರ್ದು ಅಂತಾನು ಯೋಚಿಸೋಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇವತ್ತು ಗಾನವಿ ಹಾಗೂ ಸೂರಜ್ ಇಬ್ರು ಬದುಕಿಲ್ಲ. ಮಗನ ಮದುವೆಗಾಗಿ ತುಂಬಾ ವರ್ಷ ಕಾದು ಕೂತಿದ್ದ ಸೂರಜ್ ತಾಯಿ ಖುಷಿಯಿಂದಲೇ ಮಗನ ಮದುವೆಯನ್ನ ಮಾಡಿ ಕಣ್ತುಂಬಿಕೊಂಡಿದ್ಲು. ಆದ್ರೆ ಮದುವೆ ಮಾಡಿದ್ರಿಂದಲೇ ಇವರ ಜೀವನಗಳು ಅಲ್ಲೋಲ ಕಲ್ಲೋಲವಾಗಿ ಹೋಗಿದ್ವು. ಸದ್ಯಕ್ಕೆ ವಿದ್ಯಾರಣ್ಯಪುರ ಹಾಗೂ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ಗಳಲ್ಲಿ ದೂರು ಪ್ರತಿದೂರು ದಾಖಲಾಗಿದ್ದು ಈ ಕೇಸ್ನ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಇಲ್ಲಿ ತಪ್ಪು ಯಾರ್ದು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.